ದೆಹಲಿಯ ಕೆಂಪುಕೋಟೆಯ ಬಳಿ ನಡೆದಂತಹ ಸ್ಫೋಟ ಇದು. ಸ್ಫೋಟದ ತೀವ್ರತೆಗೆ ದೇಹಗಳು ಛಿದ್ರವಾಗಿರುವಂತಹದ್ದು, ಚಲ್ಲಾಪಿಲ್ಲಿಯಾಗಿ ಬಿದ್ದಿರುವಂತಹದ್ದು. 9 ಕಾರುಗಳು 5 ಆಟೋಗಳು ಚಲ್ಲಾಪಿಲ್ಲಿಯಾಗಿದ್ದಾವೆ. ತೀವ್ರ ತಪಾಸಣೆಯನ್ನ ಭದ್ರತಾ ಪಡೆಗಳು ನಡೆಸುತ್ತಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಈ ದೆಹಲಿಯ ಕೆಂಪುಕೋಟೆಯ ಬಳಿ ನಡೆದಂತಹ ಸ್ಫೋಟಕ್ಕೆ ಕಾರಣವೇನು ಅನ್ನೋದು ಈಗಿರುವಂತಹ ಪ್ರಶ್ನೆ. ಇದು ಭಯೋತ್ಪಾದಕ ಕೃತ್ಯನಾ ಅಥವಾ ಬೇರೆ ಏನಾದರೂ ಕಾರಣ ಇದೆಯಾ? ದೆಹಲಿಯ ಕೆಂಪುಕೋಟೆಯಲ್ಲಿ ಇಡೀ ದೆಹಲಿಯ ಜನರು ಬೆಚ್ಚಿ ಬೀಳುವಂತಹ ಘಟನೆ ನಡೆದಿದೆ. ಇವತ್ತು ಸಂಜೆ 6:45 ಸಂದರ್ಭದಲ್ಲಿ ಕಾರೊಂದು ಬ್ಲಾಸ್ಟ್ ಆಗಿರುವಂತಹ ಸುದ್ದಿ ಹೊರಬಂದಿರುವಂಥದ್ದು. ಘಟನೆಯ ತೀವ್ರತೆಗೆ 8 ಕಾರುಗಳು ಸುಟ್ಟು ಕರಕಲಾಗಿದ್ದಾವೆ. 8ಕ್ಕಿಂತ ಹೆಚ್ಚು ಮಂದಿ ಮೃತಪಟ್ಟಿದ್ದಾರೆ, 20ಕ್ಕಿಂತ ಹೆಚ್ಚು ಮಂದಿ ಗಾಯಗೊಂಡಿದ್ದಾರೆ. ಸದ್ಯಕ್ಕೆ ನಾವು ಈ ಘಟನೆ ನಡೆದಂತಹ ಕೆಂಪುಕೋಟೆಯ ಮುಂಭಾಗದಲ್ಲಿದ್ದೀವಿ. ಘಟನಾ ಸ್ಥಳ ಹೇಗಿದೆ ಅನ್ನುವಂಥದ್ದನ್ನು ಕೂಡ ನಿಮಗೆ ತೋರಿಸುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದೀವಿ. ಕೆಂಪುಕೋಟೆಯ ಹತ್ತಿರದಲ್ಲಿರುವಂತಹ ಮೆಟ್ರೋ ಸ್ಟೇಷನ್ನ ಗೇಟ್ ನಂಬರ್ 1 ಬಳಿ ಇರುವಂತಹ ಪಾರ್ಕಿಂಗ್ ಲಾಟ್ನಲ್ಲಿ ಈ ಒಂದು ದುರ್ಘಟನೆ ನಡೆದಿರುವಂಥದ್ದು. ಮಾರುತಿ ಈಕೋ ವಾಹನದಲ್ಲಿ ಮೊದಲು ಸ್ಫೋಟ ಸಂಭವಿಸಿದೆ, ಅದಕ್ಕೆ ಬೆಂಕಿ ಹೊತ್ಕೊಂಡಿದೆ. ಅದಾದ ಬಳಿಕ ಅಕ್ಕಪಕ್ಕದಲ್ಲಿದ್ದಂತಹ ಕಾರುಗಳಿಗೂ ಕೂಡ ಆ ಬೆಂಕಿ ವ್ಯಾಪಿಸಿ 8 ಕಾರುಗಳು ಸುಟ್ಟು ಕರಕಲಾಗಿದ್ದಾವೆ. ಸ್ಫೋಟ ಆದಂಥ ಸಂದರ್ಭದಲ್ಲಿ ದೊಡ್ಡ ಪ್ರಮಾಣದ ಸದ್ದು ಹೊರಗಡೆ ಬಂತು. ಅದಾದ ಬಳಿಕ ಸ್ಫೋಟದ ತೀವ್ರತೆಗೆ ಕಾರಿನ ವಸ್ತುಗಳೇನಿರ್ತವೆ ಅವು ಕೂಡ ಚೆಲ್ಲಾಪಿಲ್ಲಿಯಾಗಿದ್ವು ಅನ್ನುವಂಥದ್ದು ಕೂಡ ಸ್ಥಳೀಯರು ಹೇಳ್ತಿರುವಂತಹ ಮಾಹಿತಿ ನೋಡಬಹುದು. ಈಗ 20ಕ್ಕಿಂತ ಹೆಚ್ಚು ಫೈರ್ ಇಂಜಿನ್ ವಾಹನಗಳು ಬಂದು ಬೆಂಕಿ ನಂದಿಸುವಂತ ಕೆಲಸವನ್ನ ಮಾಡಿದಾವೆ. ಸ್ಥಳಕ್ಕೆ ದೆಹಲಿ ಪೊಲೀಸರು ಕೂಡ ದೌಡಾಯಿಸಿದ್ದಾರೆ. FSL ಆಗಿರ್ಬೋದು, ಗುಪ್ತಚರ ಇಲಾಖೆ, ಬೇರೆ ಬೇರೆ ಎಲ್ಲ ತನಿಖಾ ಸಂಸ್ಥೆಗಳು ಕೂಡ ಘಟನಾ ಸ್ಥಳವನ್ನ ತಲುಪಿದಾವೆ. ಅವುಗಳನ್ನು ಅನಲೈಸ್ ಮಾಡುವಂತ ಕೆಲಸವನ್ನ ಮಾಡಲಾಗ್ತಾ ಇದೆ. ಇದು ಟೆರರ್ ಔಟ್ಫಿಟ್ ಅಥವಾ ಟೆರರ್ ಭಯೋತ್ಪಾದನೆ ಘಟನೆಯ ಅಥವಾ ನಾರ್ಮಲ್ ಆಕಸ್ಮಿಕವಾಗಿ ಬೆಂಕಿ ಹತ್ತಿರುವಂತದ ಸ್ಫೋಟ ಸಂಭವಿಸಿರುವಂತದ್ದ ಅನ್ನುವಂಥದ್ರ ಬಗ್ಗೆ ಪರಿಶೀಲನೆಗಳು ನಡೀತಾ ಇದ್ದಾವೆ. ಆದರೆ ತೀವ್ರತೆ ಯಾವ ರೇಂಜಿಗಿದೆ ಅಂದರೆ ಬಹಳಷ್ಟು ಕಠಿಣ ಪರಿಸ್ಥಿತಿ ಇಲ್ಲಿ ನೋಡಲಿಕ್ಕೆ ಸಿಕ್ತು ಅನ್ನುವಂಥದ್ದು. ಬಹಳಷ್ಟು ಜನರು ಆತಂಕಗೊಂಡಿದ್ರು, ಪ್ಯಾನಿಕ್ ಆಗಿದ್ರು. ಸ್ಫೋಟದ ತೀವ್ರತೆ ಹೇಗಿತ್ತು ಅನ್ನುವಂಥದ್ರ ಬಗ್ಗೆ ಸಾಕಷ್ಟು ಜನರು ಇಲ್ಲಿ ಆತಂಕವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ರು. ನೋಡ್ಬೋದು ಈ ಭಾಗದಲ್ಲಿ ಪರಿಸ್ಥಿತಿ ಹೇಗಿದೆ ಅನ್ನುವಂಥದ್ದನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಿ. ಫೈರ್ ಇಂಜಿನ್ಗಳೆಲ್ಲವೂ ಕೂಡ ಇರುವಂಥದ್ದನ್ನು ಕೂಡ ನೀವು ಗಮನಿಸ್ಬೋದು. ಸರಿಸುಮಾರು 500 ಮೀಟರ್ ದೂರದವರೆಗೂ ಕೂಡ ಕಾರ್ನ ಅವಶೇಷಗಳು ದೂರಕ್ಕೆ ಬಿದ್ದಿದ್ವು ಅನ್ನುವಂತಹ ಮಾಹಿತಿಗಳನ್ನು ಸ್ಥಳೀಯರು ಕೊಡ್ತಾ ಇದ್ದಾರೆ. ಅದನ್ನು ಕೂಡ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ. ನೀವು ಇನ್ನೊಂದು ಭಾಗದಲ್ಲೂ ಕೂಡ ಯಾವ ರೀತಿಯಾಗಿ ಸಿಚುವೇಶನ್ಸ್ ಇಲ್ಲಿ ಇದೆ ಅನ್ನುವಂಥದ್ದನ್ನು ಕೂಡ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ. ಈ ಭಾಗದಲ್ಲಿ ಕಾರಿನ ಅವಶೇಷಗಳು ಹೇಗಿದೆ ಅನ್ನುವಂಥದ್ದನ್ನು ಕೂಡ ನೀವು ನೋಡ್ಬೋದು. ಇದು ಈ ಸ್ಫೋಟದಲ್ಲಿ ವಾಹನವೊಂದು ಛಿದ್ರವಾಗಿದ್ದಂಥ ಪರಿಣಾಮ ಅದರ ಅವಶೇಷ ಅಂತ ಹೇಳಲಾಗ್ತಾ ಇರುವಂಥದ್ದು. ಅದು ಕೂಡ ಇಲ್ಲಿ ಬಿದ್ದಿರುವಂಥದ್ದು. ಅದರ ಜೊತೆಗೆ ಕೆಲವೊಂದಿಷ್ಟು ಮಾಂಸದ ತುಣುಕುಗಳು ಕೂಡ ಇಲ್ಲಿ ಅಲ್ಲಲ್ಲಿ ನೋಡಲಿಕ್ಕೆ ಸಿಕ್ತು. ಸೊ ಅದು ಕೂಡ ಕೆಲವು ಮೃತರ ಕುರುಹುಗಳಾಗಿರ್ಬೋದು ಅನ್ನುವಂಥದ್ದನ್ನು ಕೂಡ ಹೇಳಲಾಗ್ತಾ ಇದೆ. ಪರಿಸ್ಥಿತಿ ಬಹಳಷ್ಟು ಗಂಭೀರವಾಗಿರುವಂಥದ್ದು. ಈಗಾಗಲೇ ದೇಶದಲ್ಲಿ ಭಯೋತ್ಪಾದಕ ಸಂಚುಗಳ ಬಗ್ಗೆ ಸಾಕಷ್ಟು ಮಾಹಿತಿಗಳು ಬರ್ತಾ ಇತ್ತು. ಈ ಕಳೆದ 2-3 ದಿನಗಳಲ್ಲಿ 7 ಮಂದಿಯನ್ನ ಬಂಧಿಸುವಂಥ ಕೆಲಸವನ್ನು ಮಾಡಲಾಗಿತ್ತು. ಫರೀದಾಬಾದ್ ಆಗಿರ್ಬೋದು, ಜಮ್ಮು ಕಾಶ್ಮೀರ ಆಗಿರ್ಬೋದು, ಲಕ್ನೋ ಆಗಿರ್ಬೋದು, ಈ ಪ್ರದೇಶಗಳಲ್ಲಿ ಕೆಲವೊಂದಿಷ್ಟು ಶಂಕಿತ ಭಯೋತ್ಪಾದಕರನ್ನ ಬಂಧಿಸುವ ಕೆಲಸ ಆಗಿತ್ತು. ಆಪರೇಷನ್ ಸಿಂಧೂರ ಆದ ಬಳಿಕ ಪ್ರತೀಕಾರಕ್ಕೆ ಪ್ರಯತ್ನಗಳು ನಡೀತಾ ಇದ್ದಾವೆ ಜೈಷ್ ಎ ಮೊಹಮ್ಮದ್ ಕಡೆಯಿಂದ ಅನ್ನುವಂಥ ನಿಟ್ಟಿನಲ್ಲಿ ಒಂದಿಷ್ಟು ಸುದ್ದಿಗಳು ಕೂಡ ಇದ್ವು. ಆ ಒಂದು ಆತಂಕದ ಸುದ್ದಿಗಳು ಇರುವಂತಹ ಹೊತ್ತಲ್ಲೇ ಈಗ ದೆಹಲಿ, ಅದರಲ್ಲೂ ಕೂಡ ರಾಷ್ಟ್ರ ರಾಜಧಾನಿ, ಈ ಕೆಂಪುಕೋಟೆ ಅನ್ನುವಂಥದ್ದು ದೇಶದ ಹೆಮ್ಮೆಯ ಪ್ರೈಡ್ ಅಂತ ನಾವು ಟ್ರೀಟ್ ಮಾಡ್ತೀವಿ. ಅಂತಹ ಪ್ರದೇಶದಲ್ಲೇ ದಾಳಿ ಮಾಡಿರುವಂಥದ್ದು ಅಥವಾ ದಾಳಿ ಆಗಿರುವಂಥದ್ದು ಅಥವಾ ಈ ಸ್ಫೋಟ ಸಂಭವಿಸಿರುವಂಥದ್ದು ಇದೆಯಲ್ಲ, ಅದು ಸಾಕಷ್ಟು ಅನುಮಾನಗಳಿಗೆ ಕಾರಣ ಆಗಿದೆ. ನೋಡಿ, ಈ ಭಾಗದಲ್ಲಿ ನಿಮಗೆ CCTVಗಳು ಕೂಡ ನೋಡಲಿಕ್ಕೆ ಸಿಗ್ತಾ ಇದ್ದಾವೆ. ಇದೇ ರೀತಿಯಾಗಿ ದೆಹಲಿಯ ಕೆಂಪುಕೋಟೆಯ ಸುತ್ತಮುತ್ತಲೂ ಕೂಡ ಎಲ್ಲ ಭಾಗದಲ್ಲೂ ಕೂಡ HD ಕ್ವಾಲಿಟಿಯ ನಿಮಗೆ CCTV ಫುಟೇಜ್ಗಳು ನೋಡಲಿಕ್ಕೆ ಸಿಗುತ್ತೆ. ಸೊ ಈ ಫುಟೇಜ್ಗಳಲ್ಲಿ ಏನಾದರೂ ಇದಕ್ಕೆ ಈ ಒಂದು ಘಟನೆಗೆ ಸಂಬಂಧಪಟ್ಟಂತೆ ಲೀಡ್ ಸಿಗುತ್ತಾ, ಕ್ಲೂ ಸಿಗುತ್ತಾ ಅನ್ನುವಂಥದ್ದು ನೋಡಬೇಕು. ಇದು ಎಷ್ಟು ಮುಖ್ಯವಾದಂತಹ ಪ್ರದೇಶ ಅನ್ನುವಂಥದ್ದನ್ನು ಕೂಡ ವಿವರಿಸ್ತೀನಿ. ನೋಡ್ಬೋದು ನೀವು ಒಂದು ಕಡೆಗೆ ಇಲ್ಲಿ ನೋಡಿ, ಇದು ನಿಮಗೆ ಕೆಂಪುಕೋಟೆ ನೋಡಲಿಕ್ಕೆ ಸಿಗ್ತಾ ಇರುವಂಥದ್ದು. ಇದು ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಬೀರ್, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಶಬೀರ್, ಈ ಭೀಕರ ಸ್ಫೋಟದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ಥಳದಿಂದ ಏನು ಮಾಹಿತಿ ಸಿಗ್ತಾ ಇದೆ ಅಂತ? ಪ್ರೇಮ್, ನೋಡಿ, ಈ ಒಂದು ಘಟನೆಗೆ ಸಂಬಂಧಪಟ್ಟಂತೆ ತನಿಖೆ ಮುಂದುವರೆದಿದೆ. ಇದು ಯಾವ ರೀತಿಯಾದಂತಹ ಸ್ಫೋಟ ಅನ್ನುವಂಥದ್ರ ಬಗ್ಗೆ ಪರಿಶೀಲಿಸುವಂತ ಕೆಲಸಗಳು ಕೂಡ ಆಗ್ತಾ ಇದ್ದಾವೆ.
ಸ್ಥಳಕ್ಕೆ ನೋಡ್ಬೋದು ನೀವೀಗ NSC ಕಮಾಂಡೋಗಳು ಕೂಡ ಬಂದಿದ್ದಾರೆ, ಬೇರೆ ಬೇರೆ ಕೇಂದ್ರೀಯ ತನಿಖಾ ಸಂಸ್ಥೆಗಳು ಕೂಡ ಬಂದಿದ್ವು. ಈಗ ಮುಖ್ಯವಾಗಿ NSG ಕೂಡ ಬಂದಿದೆ. NSG ಮುಖ್ಯವಾಗಿ ಭಯೋತ್ಪಾದನೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೆಲಸವನ್ನ ಮಾಡುತ್ತೆ. ATS ಕೂಡ ಬಂದಿರುವಂತದ್ದನ್ನ ನೋಡ್ಬೋದು ನೀವು. ಆಂಟಿ ಟೆರರಿಸ್ಟ್ ಸ್ಕ್ವಾಡ್ ಕೂಡ, ಭಯೋತ್ಪಾದನಾ ನಿಗ್ರಹ ದಳ ಕೂಡ ಇಲ್ಲಿ ಬಂದಿರುವಂತದ್ದನ್ನ ಗಮನಿಸ್ತಾ ಇದ್ರಿ. ಒಂದ್ ಕಡೆ NSG ಬಂದಿದೆ. ಎಲ್ಲರೂ ಕೂಡ ಬೇರೆ ಬೇರೆ ಆಯಾಮದಲ್ಲಿ ತನಿಖೆಯನ್ನ ಮಾಡುವಂತ ಕೆಲಸವನ್ನ ಕೂಡ ಇಲ್ಲಿ ಸದ್ಯಕ್ಕೆ ಮಾಡ್ತಾ ಇದ್ದಾರೆ. ಇದು ಕೇವಲ ಒಂದು CNG ಸ್ಫೋಟವಾ ಅಥವಾ ಯಾವುದಾದ್ರೂ ಭಯೋತ್ಪಾದನಾ ಘಟನೆಯ ಅನ್ನುವಂಥದ್ರ ಬಗ್ಗೆ ಪರಿಶೀಲಿಸುವಂತ ಕೆಲಸವನ್ನ ಈಗ ಸದ್ಯಕ್ಕೆ ಮಾಡ್ಲಾಗ್ತಾ ಇರುವಂತದ್ದು. ಸೊ ಆ ನಿಟ್ಟಿನಲ್ಲಿ ಪ್ರಯತ್ನಗಳು ಕೂಡ ಈಗ ಸದ್ಯಕ್ಕೆ ನಡೀತಾ ಇದ್ದಾವೆ. ಘಟನಾ ಸ್ಥಳವನ್ನ ತಲುಪಿ ಆ ಬಗ್ಗೆ ಮಾಹಿತಿ ಪಡೆಯುವಂತ ಕೆಲಸಗಳು ಕೂಡ ಈಗ ಸದ್ಯಕ್ಕೆ ಆಗ್ತಿದ್ದಾವೆ. जिस तरीके से सहारनपुर में जो मामला हुआ था उसको लेके अभी कोई कमेंट्स नहीं, अभी बस प्लीज ನೋಡ್ಬೋದು ನೀವು. ATS ಸದ್ಯಕ್ಕೆ ಮಾತಾಡಲಿಕ್ಕೆ नो कमेंट। क्या आप इसको हमले की तरह ले रहे हैं सर प्लीज सर? ये टेरर अटैक है क्या? सर क्या आप यहाँ मौके पे हैं? नो कमेंट क्या सर। आप इसको हमले की तरह ले रहे हैं? नो सर प्लीज क्या आप छोड़ो 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 संदीप 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 ಪ್ರೇಮ್, ದೃಶ್ಯಗಳಲ್ಲಿ ಕೂಡ ನೀವು ಗಮನಿಸಿದ್ರಿ ATS ಬಂದಿರುವಂತದ್ದು ಪ್ರತಿಕ್ರಿಯೆ ಕೊಡ್ಲಿಕ್ಕೆ ನಿರಾಕರಿಸ್ತಾ ಇದ್ದಾರೆ. ಆದ್ರೆ ಎಲ್ಲಾ ಆಯಾಮದಲ್ಲಿ ತನಿಖೆ ನಡೀತಾ ಇರುವಂತದ್ದಂತೂ ಬಹಳ ಸ್ಪಷ್ಟ. ಒಂದ್ ಕಡೆಗೆ NSG, ಮತ್ತೊಂದು ಕಡೆಗೆ ATC, FSL, ಹೀಗೆ ಬೇರೆ ಬೇರೆ ಎಲ್ಲಾ ತನಿಖಾ ತಂಡಗಳು ಕೂಡ ಈಗ ಸ್ಥಳಕ್ಕೆ ಬರ್ತಾ ಇರುವಂತದ್ದು. ಘಟನೆ ನಡೆದಂತ ಸ್ಪಾಟ್ ಏನಿದೆ ಅಲ್ಲಿ ಹೋಗಿ ಅಲ್ಲಿರುವಂತಹ ಕುರುಹುಗಳನ್ನ ಪತ್ತೆ ಹಚ್ಚುವಂತ ಕೆಲಸವನ್ನ ಮಾಡ್ಲಾಗ್ತಾ ಇದೆ. ಯಾವ ರೀತಿಯಾದಂತಹ ಸ್ಫೋಟ ಇದು ಆಗಿರ್ಬೋದು ಅನ್ನುವಂಥದ್ದನ್ನ ಪರಿಶೀಲಿಸುವಂತ ಕೆಲಸಗಳು ಕೂಡ ಆಗ್ತಾ ಇದಾವೆ. ಮತ್ತೊಂದು ಕಡೆಗೆ ನೀವು ಆ ಭಾಗದಲ್ಲೂ ಕೂಡ ನೋಡಬಹುದು ಕೆಲವು ಡೆವಲಪ್ಮೆಂಟ್ಗಳು ಆಗ್ತಾ ಇರುವಂತದನ್ನ ಗಮನಿಸಬಹುದು. ಈ ಒಂದು ಏನು ಸ್ಫೋಟ ಏನಿದೆ ಅದು ಯಾವ ರೀತಿಯಾದಂತಹ ಸ್ಫೋಟ ಅನ್ನುವಂಥದ್ದನ್ನ ತಿಳಿದುಕೊಳ್ಳುವಂತ ನಿಟ್ಟಿನಲ್ಲಿ ಕೆಲವೊಂದಿಷ್ಟು ಎಕ್ವಿಪ್ಮೆಂಟ್ ಗಳನ್ನ ಕೂಡ ತೆಗೆದುಕೊಂಡು ಬಂದಿದ್ದಾರೆ. ಅದರ ಮೂಲಕ ಪತ್ತೆ ಹಚ್ಚುವಂತಹ ಪ್ರಯತ್ನದ ಭಾಗವೂ ಕೂಡ ಆಗಿರುವಂತದ್ದು. ಆ ನಿಟ್ಟಿನಲ್ಲೂ ಕೂಡ ಈಗ ಸದ್ಯಕ್ಕೆ ಪ್ರಯತ್ನಗಳು ಕೂಡ ನಡೀತಾ ಇದ್ದಾವೆ. ಸಾಕಷ್ಟು ಮಹತ್ವದ ಬೆಳವಣಿಗೆಗಳು ನಡೀತಾ ಇರುವಂತದ್ದು. ಎಲ್ಲದಕ್ಕೂ ಎಲ್ಲರ ಪ್ರಶ್ನೆ ಕೂಡ ಒಂದಾಗಿರುವಂತದ್ದು, ಇದು ಯಾವ ರೀತಿಯಾದಂತಹ ಸ್ಫೋಟ ಅನ್ನುವಂಥದ್ದು. ಆ ಸ್ಫೋಟಕ್ಕೆ ಆ ಒಂದು ಪ್ರಶ್ನೆಗೆ ಉತ್ತರವನ್ನ ಕಂಡುಕೊಳ್ಳುವಂತ ನಿಟ್ಟಿನಲ್ಲಿ ಈಗ ಸದ್ಯಕ್ಕೆ ತೀವ್ರ ಗತಿಯಲ್ಲಿ ತನಿಖೆ ನಡೀತಾ ಇದೆ. ಪ್ರೇಮ್, ಶಬೀರ್, ಒಂದು ಕಡೆ ಈಗ ಗೃಹ ಸಚಿವರು ಆಸ್ಪತ್ರೆಗೆ ಹೋಗಿ ಗಾಯಾಳುಗಳನ್ನ ಮಾತನಾಡಿಸಿ ಸಭೆಯನ್ನು ಕೂಡ ನಡೆಸಿದ್ದಾರೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಸ್ಪಾಟಿಗೆ ಏನಾದರೂ ಬರುವಂತಹ ಚಾನ್ಸಸ್ ಇದೆಯಾ ಅಮಿತ್ ಶಾ ಅವರು? ನೋಡಿ, ಈಗ ಕೆಲವು ಅಧಿಕಾರಿಗಳು, ಹಿರಿಯ ಅಧಿಕಾರಿಗಳು ಬರ್ತಾ ಇದ್ದಾರೆ. ಈವರೆಗೂ ಅಮಿತ್ ಶಾ ಅವರು ಬರೋದ್ರ ಬಗ್ಗೆ ಇನ್ನು ಯಾವುದೇ ರೀತಿಯಾದಂತಹ ಮಾಹಿತಿಗಳು ಬಂದಿಲ್ಲ. ಆದ್ರೆ ಬೇರೆ ಬೇರೆ ತನಿಖಾ ಏಜೆನ್ಸಿಗಳು, ಭದ್ರತಾ ಸಿಬ್ಬಂದಿಗಳು ಬರ್ತಾ ಇರುವಂತದ್ದನ್ನ ನೀವು ಗಮನಿಸಬಹುದು. ತನಿಖೆ ಅನ್ನುವಂಥದ್ದು ಬಹಳ ತೀವ್ರ ಗತಿಯಲ್ಲಿ ನಡೀತಾ ಇರುವಂತದ್ದನ್ನು ಮಾತ್ರ ನಮಗೆ ಇಲ್ಲಿ ನೋಡ್ಲಿಕ್ಕೆ ಸಿಗ್ತಾ ಇರುವಂತದ್ದು. ಗೃಹ ಸಚಿವ ಅಮಿತ್ ಶಾ ಅವರು ಬರ್ತಾರಾ ಇಲ್ವಾ ಅನ್ನುವಂಥದ್ದು ಇನ್ನು ಕೂಡ ಇಲ್ಲ. ಆದ್ರೆ ಭದ್ರತಾ ಏಜೆನ್ಸಿಯ ಎಲ್ಲಾ ಪ್ರಮುಖರು ಇಲ್ಲಿ ಬರ್ತಾ ಇರುವಂತದ್ದು. ಡೆಲ್ಲಿ ಪೊಲೀಸ್ ಕಮಿಷನರ್ ಆಗಿರ್ಬೋದು, ಇದ್ರ ಜೊತೆಗೆ ಬೇರೆ ಬೇರೆ ತನಿಖಾ ಸಂಸ್ಥೆಗಳಿದ್ದಾರೆ, ಅದರ ಮುಖ್ಯಸ್ಥರು ಕೂಡ ಈಗ ಸದ್ಯಕ್ಕೆ ಈ ಒಂದು ಕೆಂಪುಕೋಟೆಯ ಸ್ಫೋಟವಾದಂತ ಪ್ರದೇಶ ಏನಿದೆ ಆ ಒಂದು ಪ್ರದೇಶಕ್ಕೆ ಬಂದು ಪರಿಶೀಲನೆ ಮಾಡುವಂತ ಕೆಲಸವನ್ನ ಸದ್ಯಕ್ಕೆ ಮಾಡ್ಲಾಗ್ತಾ ಇರುವಂತದ್ದು. ಆ ಮೂಲಕ ಒಂದು ಉತ್ತರವನ್ನ ಕಂಡುಕೊಳ್ಳುವಂತ ಪ್ರಯತ್ನವನ್ನ ಕೂಡ ಈಗ ಸದ್ಯಕ್ಕೆ ಮಾಡ್ಲಾಗ್ತಾ ಇರುವಂತದ್ದನ್ನ ಕೂಡ ನಾವು ಗಮನಿಸಬಹುದು. ಕೆಲವರು ಸ್ಥಳೀಯರಿದ್ದಾರೆ, ಅವ್ರನ್ನ ಮಾತಾಡಿಸ್ತೀನಿ. ಪ್ರೇಮ್, ಏನ್ ಹೇಳ್ತಾರೆ ಅನ್ನುವಂಥದ್ದನ್ನ. आप यहीं थे उस टाइम पे? ये क्या दिखा रहे थे आप मोबाइल में? अच्छा, ಇಲ್ಲಿ ಕೆಲವರು ಆ ವಿಡಿಯೋಗಳು ಏನು ವೈರಲ್ ಆಗ್ತಾ ಇದಾವೆ ಅವುಗಳನ್ನ ನೋಡ್ತಾ ಇದ್ದಾರೆ. ಬೇರೆ ಬೇರೆ ಪ್ರದೇಶದಿಂದ ಇಲ್ಲಿ ಏನ್ ನಡೀತಾ ಇದೆ ಅನ್ನುವಂಥದ್ದನ್ನ ತಿಳ್ಕೊಳ್ಳಿಕ್ಕೆ ಬರುವಂತ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ನೋಡ್ಬೋದು ಈ ಭಾಗದಲ್ಲಿ ಬರ್ತಾ ಇರುವಂತದ್ದನ್ನ ಗಮನಿಸ್ತಾ ಇರ್ಬೋದು. ಭದ್ರತಾ ಸಿಬ್ಬಂದಿಗಳು ಕೂಡ ಇಲ್ಲಿ ಓಡಾಡ್ತಾ ಇರುವಂತದ್ದನ್ನ ಕೂಡ ನೀವು ಗಮನಿಸಬಹುದು. ಇಡೀ ಪ್ರದೇಶ ಕೆಂಪುಕೋಟೆ ಏನಿದೆ ಅದನ್ನ ಸುತ್ತಲೂ ಕೂಡ ಆವರಿಸ್ಕೊಳ್ತಾ ಇದ್ದಾರೆ. ಅನುಮಾನಾಸ್ಪದ ಪ್ರದೇಶಗಳನ್ನು ತಪಾಸಣೆಗೆ ಒಳಪಡಿಸ್ತಾ ಇದ್ದಾರೆ. ಎಲ್ಲ ರೀತಿಯಾದಂತಹ ಪ್ರಯತ್ನಗಳು ಕೂಡ ನಡೀತಾ ಇದ್ದಾವೆ. ಬಹುಶಃ ಬೆಳಗ್ಗೆ ಅಷ್ಟೊತ್ತಿಗೆ ಇದಕ್ಕೆ ಒಂದು ಕನ್ಕ್ಲೂಷನ್ ಅನ್ನ, ಅಂದ್ರೆ ಯಾವ ರೀತಿಯಾಗಿ ಈ ಘಟನೆ ಸಂಭವಿಸ್ತು ಮತ್ತೆ ಇದಕ್ಕೆ ಕಾರಣ ಏನು ಅನ್ನುವಂಥದ್ದನ್ನ ಪತ್ತೆ ಹಚ್ಚುವಂತ ಕೆಲಸವನ್ನ ಮಾಡ್ಲಾಗ್ತಾ ಇದೆ. ಹೀಗಾಗಿ ಓವರ್ ನೈಟ್ ಪೂರ್ತಿಯಾಗಿ ತನಿಖೆ ನಡೀಬಹುದಾದಂತಹ ಸಾಧ್ಯತೆಗಳನ್ನ ಕೂಡ ನಿರೀಕ್ಷೆ ಮಾಡಬಹುದು. ಪ್ರೇಮ್,